ಆಮೇಲೆ ಕುದುರೆ ಮುಖಾಂತರ, ಅಶ್ವಪಡೆ ಮುಖಾಂತರ ಈ ತರ 10-18 ತಂಡಗಳಿಂದ ಟೋಟಲ್ ನವಕಲ್ಯಾಣ ಮಠ ಆಗಿರೋದ್ರಿಂದ 8 ಮತ್ತು 1 9ರ ಒಂದು ಪೂರ್ವ ಇಟ್ಟುಕೊಂಡು 18 ಪಡೆಗಳಿಂದ ಒಂದು ಗೌರವ ವಂದನೆ, ಬಾವುಟಕ್ಕೆ ಗೌರವ ವಂದನೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಭಾರತೀಯ ಮಹಿಳೆಯರು ಮತ್ತು ರೈತರು ಮತ್ತು ಅಶ್ವಪಡೆ ಮತ್ತು ಗಜರಾಜ ಹಾಗೂ ಗಣವೇಷಧಾರಿಗಳು, ಸ್ವಾತಂತ್ರ್ಯ ಹೋರಾಟಗಾರರ ಗಣವೇಷಧಾರಿಗಳು ಅದರಲ್ಲಿ ಭಾಗಿಯಾಗಿರ್ತಾರೆ. ಆಮೇಲೆ ನಮ್ಮ ಶಿವಯೋಗಿ ಜ್ಞಾನ ಮಂದಿರ ಉಚಿತ ವಸತಿ ಶಾಲೆಯ ಮಕ್ಕಳು ಅದರಲ್ಲಿ ಪರೇಡಲ್ಲಿ ಭಾಗಿಯಾಗ್ತಾರೆ. ಹಾಗೂ ವಿಶೇಷವಾಗಿ ಸಾಧು ಪರಂಪರೆಯ ಒಂದು ವೇಷಧಾರಿಗಳಾದಂತಹ ಮುದ್ದು ಮಕ್ಕಳು ಇರ್ತಾರೆ. ಹಾಗೂ ಶ್ರೀಮಠದ ಒಂದು ವ್ಯಕ್ತಿತ್ವ ಎತ್ತಿಡಕ್ಕೆ ಅರ್ಚಕರ ವೇಷಧಾರಿಯಲ್ಲಿ ಮುದ್ದು ಮಕ್ಕಳು ಮತ್ತು ದೊಡ್ಡವರು. ಆಮೇಲೆ ವಿಶೇಷವಾಗಿ ಭಾವೈಕ್ಯತೆಯನ್ನ ಎತ್ತಿ ತೋರಿಸೋದಕ್ಕೆ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಒಂದು ಗಣ ವೇಷಧಾರಿಯಲ್ಲಿ ಅವರು ಭಾಗವಹಿಸ್ತಾರೆ ಇದರಲ್ಲಿ. ಎಲ್ಲಾ ರೀತಿಯೂ ಆಮೇಲೆ ಭಾರತವನ್ನ, ಈ ದೇಶವನ್ನ ಸೃಷ್ಟಿಸ್ತಕ್ಕಂತ ರೈತ ಮತ್ತು ಶಿಕ್ಷಕರು ನಮ್ಮ ಸಿದ್ದೇಶ್ವರ ಶಾಲೆಯ ಎಲ್ಲಾ ಶಿಕ್ಷಕ ವೃಂದದವರು ಸುಮಾರು 41 ಶಿಕ್ಷಕರು ಅವರ ಒಂದು ಸಮವಸ್ತ್ರದಲ್ಲಿ ಅವರು ಭಾಗಿಯಾಗಿ ಆ ಶಿಕ್ಷಕರೊಂದಿಗೂ ನಮ್ಮ ಒಂದು